ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ರೆಸಿಪಿ ಹಳ್ಳಿ ಶೈಲಿಯ ಅವರೆಕಾಳು ಸಾರು, ಹಸಿ ಅವರೆಕಾಳು ಸಾರು ಹೇಗೆ ಮಾಡೋದು ಅಂತ ತೋರಿಸ್ತೀವಿ. ಮೊದಲನೇದಾಗಿ ಸಾಂಬಾರಿಗೆ ಮಸಾಲೆ ಮಾಡೋದಕ್ಕೆ 2 ಸ್ಪೂನ್ ಆಗುವಷ್ಟು ಸಾಂಬಾರು ಪೌಡ್ರನ್ನ ತೊಗೊಂಡಿದ್ದೀವಿ. ಒಂದು ಅರ್ಧ ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು ಸ್ವಲ್ಪ ಆಗುವಷ್ಟು ಕರಿಬೇವು ಸೊಪ್ಪು, ಆಮೇಲೆ ಇಲ್ಲಿ 4 ಬೇಯಿಸಿಟ್ಕೊಂಡಿರೋ ಟೊಮೆಟೊನ ತೊಗೊಂಡಿರೋ ಅಂಥದ್ದು. ಇದು ಬೇಯಿಸಿರೋ ಟೊಮೆಟೊ, ಹಸಿ ಟೊಮೆಟೊ ಅಲ್ಲ. ಮತ್ತು ಇದೆಲ್ಲ ರುಬ್ಬಕ್ಕೆ ಇಂಗ್ರೀಡಿಯೆಂಟ್ಸ್ ಹೇಳ್ತಾ ಇರೋವಂಥದ್ದು. ಈಗ ಈ ಎಲ್ಲ ಸಾಮಗ್ರಿಗಳನ್ನು ರುಬ್ಬಕ್ಕೆ ಒಂದು ಜಾರ್ಗೆ ಹಾಕ್ಕೊಂಡಿದ್ದೀವಿ. ಸೊ ರುಬ್ಬಿದಾದ್ಮೇಲೆ ಈ ಥರ ಮಸಾಲೆ ಕಾಣಿಸ್ಬೇಕು, ಈ ಥರ ಬರುತ್ತೆ. ನೆಕ್ಸ್ಟು ಒಂದು ಪಾತ್ರೆಗೆ, ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊತಾ ಇದ್ದೀವಿ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಅದಾದಮೇಲೆ ಜಜ್ಜಿಟ್ಕೊಂಡಿರುವಂತಹ ಗಾರ್ಲಿಕ್, ಬೆಳ್ಳುಳ್ಳಿಯನ್ನು ಹಾಕ್ಕೋತಾ ಇದ್ದೀವಿ. ಎಷ್ಟು ಒಂದು 7 ಹೆಸಳು ಆಗೋಷ್ಟು ಜಜ್ಜಿಟ್ಕೊಂಡಿರೋವಂಥದ್ದು. ಆಮೇಲೆ ಈಗ ಸ್ವಲ್ಪ ಕರಿಬೇವನ್ನ ಹಾಕ್ಕೊತಾ ಇದ್ದೀವಿ. ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿರೋ ಅಂಥದ್ದು ಹಾಕ್ಕೊತಾ ಇದ್ದೀವಿ. ಆಮೇಲೆ ಅರ್ಧ ಈರುಳ್ಳಿನ ಹೆಚ್ಚಿಟ್ಕೊಂಡಿರೋದು ಹಾಕ್ಕೊತಾ ಇದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಒಗ್ಗರಣೆ ಇದು ಆಗಿರುತ್ತೆ. ನೆಕ್ಸ್ಟ್ ಈಗ ಹಸಿ ಕಾಳುಗಳನ್ನ ನೀಟಾಗಿ ತೊಳ್ಕೊಬೇಕು. ಅವರೆಕಾಳನ್ನ ನೀಟಾಗಿ ತೊಳೆದಿಟ್ಕೊಂಡಿರೋ ಅಂಥದ್ದು. ಇದನ್ನು ನೆನೆಸಿಲ್ಲ, ಏನೂ ಇಲ್ಲ, ನೀಟಾಗಿ ಅದನ್ನು ಬಿಡಿಸಿ ಎತ್ತಿಟ್ಕೊಂಡಿರೋ ಅಂಥದ್ದನ್ನ ತೊಳೆದು ಈಗ ಈ ಒಗ್ಗರಣೆ ಆಗಿರೋ ತಡ್ಕಾಗೆ ಹಾಕ್ತಾಯಿದ್ದೀವಿ. ಮತ್ತು ಮೊದಲನೇದಾಗಿ ಯಾಕೆ ಈ ಥರ ಮಾಡಬೇಕು ಅಂದರೆ ಅದ್ರದ್ದು ಹಸಿ ವಾಸನೆ ಹೋಗಬೇಕು. ಸೊ ಅದಕ್ಕೆ ಎಣ್ಣೆಯಲ್ಲಿ ನೀಟಾಗಿ ಉರಿಬೇಕಾಗುತ್ತೆ ಕಾಳುಗಳನ್ನ. ನೆಕ್ಸ್ಟು ಹೆಚ್ಚಿಟ್ಕೊಂಡಿರೋ ಬದನೆಕಾಯಿ ಹಾಗೆಯೇ ಆಲೂಗಡ್ಡೆ ಹಾಕಿದ್ದೀವಿ. ಅದು ಆ್ಯಕ್ಚುಲಿ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಮತ್ತು ಇವಾಗ ಅರ್ಶಿನದ ಪುಡಿ ಹಾಕ್ತಾಯಿದ್ದೀವಿ ಸ್ವಲ್ಪ. ಆಮೇಲೆ 2 ಸ್ಪೂನ್ ಆಗೋಷ್ಟು ಕಲ್ಲುಪ್ಪನ್ನ ಹಾಕ್ಕೊತಾ ಇದ್ದೀವಿ. ನಿಮಗೆ ಪುಡಿ ಉಪ್ಪು ಬೇಕಾದರೆ ಅದು ಹಾಕ್ಕೋಬೋದು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಮಿಕ್ಸ್ ಮಾಡಿ. ಈಗ ನೀವೇ ನೋಡ್ತಿರೋ ಹಾಗೆ ಕಾಳಿಂದು ಕಲರು ಅಷ್ಟೇ ಚೇಂಜ್ ಆಗಿದೆ ಒಗ್ಗರಣೆ ಹಾಕಿದ್ಮೇಲೆ. ಸ್ವಲ್ಪ ನೀರು ಬಿಟ್ಕೊಳ್ಳೋ ಥರ ಅಲ್ಲಿ ಗಂಟನೂ ನೀಟಾಗಿ ಫ್ರೈ ಮಾಡ್ತಾ ಬನ್ನಿ. ಆಮೇಲೆ ಫ್ರೈ ಮಾಡ್ತಾ ಇರಬೇಕು, ಬಿಟ್ಬಿಡಬೇಡಿ, ಹಂಗೇ ತಳ ಸಿದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೋಡಿ ಈ ಥರ ನೀರು ಬಿಟ್ಕೊಬೇಕು, ಅಲ್ಲಿ ಗಂಟ ಫ್ರೈ ಆಗಬೇಕು. ಇವಾಗ ಕರೆಕ್ಟಾಗಿ ಫ್ರೈ ಆಗಿದೆ. ನೆಕ್ಸ್ಟ್ ಈಗ ರುಬ್ಬಿರೋ ಮಸಾಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾಗಿ ಹೆಚ್ಚಿಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ 2 ವಿಜಿಲ್ ಕೂಗಿಸ್ಕೊಳ್ಳಿ. ಇಲ್ಲಿ ಕಾಯಿನ ಏನು ಆ್ಯಡ್ ಮಾಡ್ತಾ ಇದ್ದೀವಿ ಅದನ್ನು ರುಬ್ಬಕ್ಕೆ ಹಾಕ್ಕೊಂಡಿಲ್ಲ, ನಮಗೆ ಟೇಸ್ಟಿಗೆ ಬೇಕಾಗಿರೋದಕ್ಕೆ ಸಾಂಬಾರ್ಗೆ ಹಾಕ್ಕೊತಾ ಇದ್ದೀವಿ. ಸೊ ಇದು ಟೋಟಲಿ ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಈಗ 2 ವಿಜಿಲ್ ಕೂಗಿದ್ಮೇಲೆ ಯಾವ ಥರ ಆಗಿದೆ ಅಂತ ನೀವೇ ನೋಡ್ಬೋದು. ನೀಟಾಗಿ ಬದನೆಕಾಯಿ, ಆಲೂಗಡ್ಡೆ ಹಾಗೆಯೇ ಕಾಳುಗಳು, ಅವರೆಕಾಳುಗಳು ಅಷ್ಟೇ ಬೆಂದಿದೆ. ಸೊ ಈಗ ಸಾರು ಕರೆಕ್ಟ್ ಅದಕ್ಕೆ ಬಂದಿದೆ. ಸೊ ಇದೇ ನಮ್ಮ ಫೈನಲ್ ಸಾಂಬಾರು. ಪಾರಂಪರಿಕ ಹಳ್ಳಿ ಶೈಲಿಯ ಅವರೆಕಾಳು ಸಾಂಬಾರು ರೆಡಿಯಾಗಿದೆ, ಸವಿಯಲು ಸಿದ್ಧವಾಗಿದೆ. ರೈಸು ಹಾಗೆಯೇ ಮುದ್ದೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಹಂಗೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.